ಏನು ರೇಣುಕೆ, ಏನು ನಿನ್ನ ಕತೆ? ಏನಿಲ್ಲ ದೊಡ್ಡಮ್ಮ, ಅದು ಅದು ಹಾ, ನಾನು ಕೇಳಿಸಿಕೊಳ್ಳುತ್ತಾ ಇದ್ದೇನೆ. ಹೇಳು ರೇಣುಕೆ, ಏನಿದೆಲ್ಲ? ಅದು ಹಾಗಲ್ಲ ದೊಡ್ಡಮ್ಮ. ಅದೇನಾಯ್ತೆಂದರೆ, ಇನ್ನು ಎಷ್ಟು ದಿನ ನನ್ನಿಂದ ಸತ್ಯವನ್ನು ಮುಚ್ಚಿಡಬೇಕು ಎಂದಿದ್ದೀಯಾ ರೇಣುಕೆ? ನೀನು ಹೇಳದೆ ಹೋದರೆ ನನಗೇನು ತಿಳಿಯುವುದಿಲ್ಲ ಎಂದುಕೊಂಡಿದ್ದೀಯಾ ರೇಣುಕೆ? ಏಕೆ ಸುಮ್ಮನೆ ನಿಂತು ಬಿಟ್ಟೆ? ಮಾತು ಬರುತ್ತಿಲ್ಲವೇ? ಇರಲಿ ಬಿಡು. ನೀನು ಏನು ಹೇಳದಿದ್ದರೂ ನನಗೆ ಗೊತ್ತಾಗಬೇಕಿದ್ದ ಸತ್ಯ ಗೊತ್ತಾಗಿದೆ. ನೀವು ಏನಾದರೂ ಅಂದುಕೊಳ್ಳಿ ದೊಡ್ಡಮ್ಮ, ನೀವು ಅಂದುಕೊಂಡ ಮಾತ್ರಕ್ಕೆ ಎಲ್ಲವೂ ನಿಜವಾಗುವುದಿಲ್ಲ ಅಲ್ಲವೇ? ಏನೋ ನನಗೆ ನಿದ್ದೆ ಬರುತ್ತಿರಲಿಲ್ಲ, ಹಾಗಾಗಿ ಹೊರಗಡೆ ಓಡಾಡುತ್ತಿದ್ದೆ ಅಷ್ಟೇ. ಆದರೆ ನಿಮಗೆ ಯಾವಾಗಲೂ ಬೇರೆಯವರದ್ದೇ ಚಿಂತೆ ಅಲ್ಲವೇ? ಸುಮ್ಮನೆ ಹೊರಗೆ ಓಡಾಡುತ್ತಿದ್ದೆಯೋ ಅಥವಾ ಯಾರನ್ನಾದರೂ ಭೇಟಿಯಾಗಲು ಹೋಗುತ್ತಿದ್ದೆಯೋ? ನಿಮ್ಮ ತಲೆಬುಡವಿಲ್ಲದ ಪ್ರಶ್ನೆಗಳಿಗೆ ನನ್ನ ಬಳಿ ಉತ್ತರವಿಲ್ಲ ದೊಡ್ಡಮ್ಮ. ಕಣ್ಣಿಗೆ ನಿದ್ದೆ ಹತ್ತಲಿಲ್ಲ ಎನ್ನುವ ಒಂದೇ ಒಂದು ಕಾರಣಕ್ಕೆ ಕೊಳದ ಬಳಿ ಹೋಗುತ್ತದೆ. ಅಷ್ಟಕ್ಕೆ ನೀವು ಬಣ್ಣ ಕಟ್ಟಿ ಮಾತನಾಡುವ ಅಗತ್ಯವಿಲ್ಲ. ನಿನ್ನ ನಿದ್ದೆ ಇಲ್ಲದ ರಾತ್ರಿಗಳು ಇನ್ನೂ ಆರಂಭವಾಗಿಲ್ಲ ರೇಣುಕೆ. ಈಗಲೇ ಹೀಗಾದರೆ ಇನ್ನು ನಿನ್ನ ಮುಂದಿನ ದಿನಗಳು ಅದು ಹೇಗಿರುತ್ತವೆಯೋ ಏನೋ. ಇರಲಿ, ಆದಷ್ಟು ಬೇಗ ಅಭ್ಯಾಸ ಮಾಡಿಕೊಂಡರೆ ಒಳ್ಳೆಯದು. ಏಕೆಂದರೆ ಮುಂಬರುವ ಇರುಳುಗಳು ಬರೀ ನಿನ್ನ ನಿದ್ದೆಯನ್ನು ಕೆಡಿಸುವುದು ಮಾತ್ರ ಅಲ್ಲ, ನೆಮ್ಮದಿಯನ್ನು ಕೆಡಿಸುತ್ತದೆ. ಶ್ರೀ ರೇಣುಕಾ ಎಲ್ಲಮ್ಮ